ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ 2025ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ರಾಶಿಫಲ ಹೇಗಿರುತ್ತೆ ಎಂಬುದನ್ನು ತಿಳಿಯೋಣ. ನೋಡಿ, ಈ ತಿಂಗಳಿನಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾಗುವ ಗ್ರಹಗಳು 4 ಗ್ರಹಗಳು ಯಾವ ದಿನಾಂಕಕ್ಕೆ ಚೇಂಜ್ ಆಗ್ತಾ ಇದ್ದಾವೆ, ಯಾವ ರಾಶಿಯಿಂದ ಯಾವ ರಾಶಿಗೆ ಹೋಗ್ತವೆ ಅಂತ ನೋಡಿದ್ರೆ, ನೋಡಿ, ಕುಜಗ್ರಹ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ 13ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಶುಕ್ರಗ್ರಹ ಕಟಕ ರಾಶಿಯಿಂದ ಸಿಂಹರಾಶಿಗೆ 14ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಬುಧಗ್ರಹ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ 15ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ಸೂರ್ಯನು ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ 16ನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ. ನೋಡಿ, 13, 14, 15, 16 ಈ 4 ದಿನಗಳಲ್ಲಿ 4 ಗ್ರಹಗಳು ಬದಲಾಗ್ತಾ ಇರ್ತಕ್ಕಂತಹದ್ದು. ಹಾಗಾಗಿ ಈ ತಿಂಗಳ ಪ್ರಾರಂಭದಲ್ಲಿ ಮಧ್ಯಸ್ಥಿತಿಯವರೆಗೂ, ಕಾಲದಿಂದ ತಿಂಗಳ ಅಂತ್ಯದವರೆಗೂ ತುಂಬಾ ಬದಲಾವಣೆಗಳು ನೋಡುವಂತಹದ್ದಿರುತ್ತೆ. ಹಾಗಾಗಿ ಏನು ಈ ತುಂಬ ಬದಲಾವಣೆಗಳು ಈ ಒಂದು 2 ರೀತಿಯ ಒಂದು ಭಾಗ ಆಗುವಂತಹದ್ದು. ಅಂದರೆ ಪ್ರಾರಂಭದ ಕಾಲ ಮತ್ತು ಮುಗಿಯುವ ಕಾಲ. ಹಾಗಾಗಿ ತಿಂಗಳಲ್ಲೇ 15 ದಿನ 15 ದಿನ ಈ ಒಂದು ಸ್ಥಿತಿಯಲ್ಲಿ ಬದಲಾಗುವಂತಹ ಸ್ಥಿತಿಗಳು ಏನಪ್ಪ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ವೈಯಕ್ತಿಕವಾದ ಅಭಿವೃದ್ಧಿ ಮತ್ತು ಫೈನಾನ್ಷಿಯಲ್ ಸ್ಟೇಟಸ್ ನೋಡಿದ್ರೆ, ಪ್ರಾರಂಭದಲ್ಲೇ ಒಳ್ಳೆಯ ರೀತಿಯ ಆದಾಯಪ್ರದ ಅನುಕೂಲತೆಗಳನ್ನ ಗಳಿಸುವಂತಹ ಸ್ಥಿತಿ ಒಳ್ಳೆಯ ರೀತಿ ಇರುತ್ತೆ. 13ವರೆಗೂ ತುಂಬಾ ಚೆನ್ನಾಗಿರುತ್ತೆ. 13 ನಂತರ ಏನೋ ಒಂದು ರೀತಿ ಸ್ವಲ್ಪ ಖರ್ಚುಗಳ ಬಗ್ಗೆ, ವೈಯಕ್ತಿಕವಾಗಿ ವ್ಯಯಗಳ ಬಗ್ಗೆ ಗಮನಿಸುವಂತಹದ್ದು. 23 ನಂತರ ಸ್ವಲ್ಪ ವ್ಯಾಕುಲತೆ, ಸ್ವಲ್ಪ ದ್ವಂದ್ವ ಮನಸ್ಥಿತಿಗಳು ಉಂಟಾಗುವಂತಹದ್ದು, ಮಿತ್ರ ಸ್ಥಾನದಿಂದ ವೈಪರೀತ್ಯಗಳು ಬರುವಂತಹದ್ದಿರುತ್ತೆ. ಇನ್ನು ಹಣಕಾಸಿನ ವಿಚಾರ ನೋಡಿದ್ರೆ, ನಿಮಗೆ ಬಹಳಷ್ಟು ರೀತಿ ಆ ಹಣಕಾಸನ್ನು ಗಳಿಸಬೇಕಾದ್ರೆ ಕಷ್ಟ ಸಾಧ್ಯತೆಯಿಂದ ಹಣಕಾಸನ್ನು ಪಡೆಯುವಂತಹದ್ದು. ಯಾವುದೋ ಒಂದು ಸೆಟಲ್ಮೆಂಟ್ ಆಗಬೇಕು, ಸುಮ್ಮನೆ ಆಗೋಗೋದಿಲ್ಲ. ತುಂಬ ಪ್ರಯತ್ನದ ಬಲದಿಂದ ಸಿಗುವಂತಹ ಒಂದು ಹಣಕಾಸಿನ ಸೌಲಭ್ಯ. ಈ ವಿಚಾರದಲ್ಲಿ ಹಣಗಳಿಕೆ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಶ್ರಮ ಅಂತೂ ಪಡಲೇಬೇಕು, ನಿಮ್ಮ ಒಂದು ಬಲ ಪ್ರಯೋಗ ಅಂತೂ ಬಳಸಲೇಬೇಕು. ಈ ರೀತಿ ಮಾಡಿದ್ರೆ ಮಾತ್ರ ನಿಮಗೆ ಹಣಕಾಸಿನ ಒಂದು ಯೋಗ ಪ್ರಾಪ್ತಿ ಸಿಗತ್ತೆ. ಇನ್ನು ನಿಮ್ಮ ಒಂದು ಪ್ರಯತ್ನ ಬಲ ಮತ್ತು ಮನೆಯ ಕಡೆ ಹೇಗೆ ಇರುತ್ತೆ ಅಂತ ನೋಡಿದ್ರೆ, ವಿಶೇಷವಾಗಿ ಸ್ವಲ್ಪ ಪ್ರಯತ್ನ ಬಲಗಳಲ್ಲಿ ಸ್ವಲ್ಪ ಶ್ರಮ ಪ್ರಯತ್ನಗಳಿರುತ್ತೆ. ಹೆಚ್ಚಿನ ಸ್ಥಿತಿ ಅಂದರೆ ನೀವು ಪ್ರಯತ್ನ ಮಾಡೋ ವಿಚಾರದಲ್ಲಿ ಒಂದು 50ರಷ್ಟು ಪ್ರಯತ್ನ ಮಾಡಬೇಕಾಗಿರುವಂಥ ಸ್ಥಿತಿಯಲ್ಲಿ 100ರಷ್ಟು ಪ್ರಯತ್ನ ಜಾಸ್ತಿ ಮಾಡಬೇಕು. ಅಂದರೆ 1 to ಡಬಲ್ ಪ್ರಯತ್ನ ಮಾಡಿದ್ರೆ ಮಾತ್ರ ಫಲಗಳು ಸಿಗುವಂತಹದ್ದಿರುತ್ತೆ. ಮನೆ ಕಡೆ ಸ್ವಲ್ಪ ನಿಮ್ಮ ಸಂಬಂಧಿಕರಲ್ಲಿ, ಕುಟುಂಬಸ್ಥರಲ್ಲಿ ಆರೋಗ್ಯ ಪರಿಸ್ಥಿತಿಗಳ ವಿಚಾರದಲ್ಲಿ ಎಡವಟ್ಟುಗಳು ಕಾದಿರುತ್ತೆ, ತೊಂದರೆಗಳು ಕಾದಿರುತ್ತೆ. ಹಾಗಾಗಿ ಬಹುಮುಖ್ಯವಾಗಿ ನೀವು ಒಂದು ಪಿತೃದೇವತೆಗಳ ಒಂದು ಶಾಂತಿ ಪರಿಹಾರಗಳು, ಅಂದರೆ ನೀವು ಒಂದು ನದಿ ತೀರ ಪ್ರದೇಶಗಳಲ್ಲಾಗಿರ್ಬೋದು, ಇಲ್ಲ ಮನೆಯಲ್ಲೇ ಆಗಿರ್ಬೋದು, ದೊಡ್ಡವರಿಗೆ ಹಿರಿಯರಿಗೆ ತರ್ಪಣಾ ವಿಧಿಗಳನ್ನ ಮಾಡಿಸುವಂತಹದ್ದು ಒಳ್ಳೆಯದಾಗಿರುತ್ತೆ. ಯಾಕೆಂತಂದರೆ ಈಗ ಪಿತೃಪಕ್ಷಗಳು ಬೇರೆ ಬರುತ್ತೆ. ಹಾಗಾಗಿ ಪಿತೃಪಕ್ಷಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಕುಟುಂಬಸ್ಥರಿಗೆಲ್ಲರೂ ಕೂಡ ಆರೋಗ್ಯ ಭಾಗ್ಯ ಸಿಗತ್ತೆ. ಇನ್ನು ವಿದ್ಯಾರ್ಥಿ ಮಿತ್ರರಿಗೆ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ವೈಪರೀತ್ಯ ಕಾಡುತ್ತೆ. ಸ್ವಲ್ಪ ಸುಸ್ತು, ಆಯಾಸ, ಥ್ರೋಟ್ ರಿಲೇಟೆಡ್ ಸಮಸ್ಯೆಗಳು ಇವೆಲ್ಲ ಕೂಡ ಬರುವಂತಹದ್ದಿರುತ್ತೆ. ಸ್ವಲ್ಪ ಜಾಗೃತಿಯಿಂದ ಆರೋಗ್ಯವನ್ನು ನೋಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಹಾಗಾಗಿ ಆರೋಗ್ಯ ವಿಚಾರ ತೊಂದರೆ ಬಂದಾಗ ಅರಳಿ ಮರ ಪ್ರದಕ್ಷಿಣೆ ಮಾಡಿಸಿ ಮಕ್ಕಳಿಗೆ ಒಳ್ಳೆಯ ರೀತಿಯ ಆರೋಗ್ಯ ಉಂಟಾಗುತ್ತೆ. ಇನ್ನು ವಿವಾಹ ಸಂಬಂಧಗಳು ಯಾವ ರೀತಿ ಇರುತ್ತೆ ಮತ್ತು ದಾಂಪತ್ಯ ಸೌಖ್ಯ, ಆರೋಗ್ಯ ಇವೆಲ್ಲ ನೋಡಿದಾಗ, ನೋಡಿ, ವಿವಾಹ ಸಂಬಂಧ ವಿಚಾರಗಳು ನೋಡಿ, ವಿವಾಹ ಸಂಬಂಧಗಳ ವಿಚಾರದಲ್ಲಿ 14ರವರೆಗೂ ಶುಭದಾಯಕವಾದಂತಹ ಫಲ. ನೋಡಿ, ವಿವಾಹಗಳು 14ರವರೆಗೂ ಒಳ್ಳೆ ರೀತಿಯ ಸಂಬಂಧಗಳ ಅವಕಾಶಗಳು, ಆಪರ್ಚುನಿಟಿಗಳು ಬರುತ್ತೆ. 14 ನಂತರ ಸ್ವಲ್ಪ ಸಂಬಂಧಗಳೆಲ್ಲವೂ ಕೂಡ ನಿಧಾನಿಸುವಂತಹದ್ದು, ಡಿಲೇ ಮಾಡುವಂತಹದ್ದು ಬರುತ್ತೆ. ಶುಭ ಕಾರ್ಯಕ್ಕೆ ಅಡ್ಡಿಗಳು ಬೀಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಲಕ್ಷ್ಮೀದೇವಿಯ ಅಷ್ಟೋತ್ತರವನ್ನು ಮನೆಯಲ್ಲಿ ಪಠನೆ ಮಾಡೋದರಿಂದ, ಲಕ್ಷ್ಮೀದೇವಿಯ ಒಂದು ಪ್ರಾರ್ಥನೆ ಮಾಡೋದರಿಂದ ಶುಭವಾದಂತಹ ಕಾರ್ಯ ಬೇಗ ಕೈಗೂಡುತ್ತೆ. ದಂಪತಿಗಳಿಗೂ ಸಹ ಅಷ್ಟೇ, ನೀವು 14ರವರೆಗೂ ಒಳ್ಳೆ ರೀತಿಯ ಫಲಗಳಿರುತ್ತೆ. ಆ ನಂತರ ವೈಪರೀತ್ಯಗಳಿರುತ್ತೆ. ಹಾಗಾಗಿ ಇದೇ ಪರಿಹಾರ ಮಾಡೋದರಿಂದ ಸುಫಲ ಸಿಗತ್ತೆ. ಇನ್ನು ಆರೋಗ್ಯ ವಿಚಾರ ಸ್ವಲ್ಪ ಶೀತ ಬಾಧೆ, ಗಂಟಲು ಬಾಧೆ ಸಮಸ್ಯೆಗಳು, ಶ್ವಾಸಬಾಧೆ ಈ ರೀತಿಯ ತೊಂದರೆ ಬರುವಂತಹದ್ದಿರುತ್ತೆ. ಅದಕ್ಕೆ ಮಹಾವಿಷ್ಣು ದೇವಾಲಯದಲ್ಲಿ ತುಳಸಿ ಅಷ್ಟೋತ್ತರ ಮಾಡಿಸಿ ಆರೋಗ್ಯ ಸುಧಾರಣೆ ಆಗತ್ತೆ. ಇನ್ನು ವೃತ್ತಿ, ವ್ಯವಹಾರ, ಭಾಗ್ಯ ವಿಚಾರಗಳು ನೋಡಿದ್ರೆ, ವೃತ್ತಿ ವಿಚಾರ ನೋಡೋದರಿಂದ
ನೀವು ತುಂಬಾ ಒಳ್ಳೆಯ ರೀತಿ ಪ್ರತಿಫಲಗಳು ಪಡೆಯುವಂತಹದ್ದು, ಮಿಶ್ರವಾದಂತಹ ಫಲದಾಯಕ ಅನುಕೂಲಗಳು, ಭಾಗ್ಯ ಪ್ರಯತ್ನಗಳು ಸಿಗತ್ತೆ. 13ರವರೆಗೂ ಒಳ್ಳೆ ರೀತಿ ಭಾಗ್ಯಗಳು ಸಿಗುತ್ತೆ. 14ರ ನಂತರ ವೃತ್ತಿಯಲ್ಲಿ ಬದಲಾವಣೆ ಆಗುತ್ತೆ. ನೋಡಿ, ಭಾಗ್ಯದಿಂದ ವೃತ್ತಿ, ಯಾರೋ ರೆಫರ್ ಮಾಡಿದ್ರು, ಯಾರೋ ಕೆಲಸ ಕೊಟ್ಟರು, ಯಾರೋ ಹೇಳಿದ್ರಿಂದ ನನಗೆ ಕೆಲಸ ಸಿಕ್ತು ಅನ್ನುವಂತಹ ರೀತಿಯಲ್ಲಿ ನಿಮಗೆ ವೃತ್ತಿಗೂ ಭಾಗ್ಯಕ್ಕೂ ಇಲ್ಲಿ ಕನೆಕ್ಟಿವಿಟಿ ಇರುತ್ತೆ. ಹಾಗಾಗಿ ಅವೆರಡೂ ನಿಮಗೆ ಈ ಒಂದು ತಿಂಗಳಲ್ಲಿ ಪಡೆಯುವಂತಹ ಒಂದು ಭಾಗ್ಯ, ಅವಕಾಶ, ಅನುಕೂಲ ನಿಮ್ಮದಾಗಿರುತ್ತೆ. ಇನ್ನು ಖರ್ಚು ವೆಚ್ಚಗಳು ವಿಚಾರ ನೋಡಿದ್ರೆ, ಆದಾಯ ವಿಚಾರ ನೋಡಿದ್ರೆ, ವಿಶೇಷವಾಗಿ ಲಾಭದಾಯಕ ಆದಾಯಗಳು ಮಧ್ಯಕಾಲದಿಂದ ಅಂದರೆ 15-16ನೇ ತಾರೀಕಿನಿಂದ ಆಚೆ ನಿಮಗೆ ವಿಶೇಷವಾದಂತಹ ಪ್ರಾಜೆಕ್ಟ್ಗಳಿಂದ, ಕೆಲಸ ಕಾರ್ಯಗಳಿಂದ, ಕೆಲವೊಂದು ಪ್ರಾಪರ್ಟಿಗಳ ಸೆಟಲ್ಮೆಂಟ್ಗಳಿಂದ ವ್ಯವಹಾರಗಳು ಅನುಕೂಲಿಸೋದ್ರಿಂದ ಆದಾಯಗಳು ಬರುವಂತಹದ್ದಿರುತ್ತೆ. ಖರ್ಚುಗಳು 23ರ ನಂತರ ಅನವಶ್ಯಕವಾದಂತಹ ಅಡಚಣೆಗಳು ಅಂದರೆ ನಿಮ್ಮ ಮನೆ ಕಡೆ ಯಾವುದೋ ಒಂದು ರೀತಿ ಕುಟುಂಬಸ್ಥರ ತೊಂದರೆಗಳಿಗೋಸ್ಕರ ನೀವು ಖರ್ಚುಗಳು ಮಾಡಿಬಿಡುವಂತಹದ್ದು ಬರುತ್ತೆ. ಅನೌಪಚಾರಿಕವಾಗಿ ಮಾಡುವಂತಹ ಖರ್ಚುಗಳು ಕೂಡ ನಿಮಗೆ 23ರ ನಂತರ ಬಂದುಬಿಡುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಸಮಯದಲ್ಲಿ ಪಿತೃ ದೇವರುಗಳ ಒಂದು ಸೇವೆ, ಪೂಜೆ ಮಾಡೋದರಿಂದ ಅಥವಾ ಪಿತೃಗಳ ಹೆಸರಿನಲ್ಲಿ ದಾನ ಧರ್ಮಗಳು ಮಾಡೋದರಿಂದ ಅಥವಾ ಗೋಪೂಜೆ ಮಾಡೋದರಿಂದ ಈ ಒಂದು ವೈಪರೀತ್ಯಗಳ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ತಿಳಿಸಿರ್ತಕ್ಕಂಥ ಪರಿಹಾರಗಳನ್ನ ಮಾಡೋದರಿಂದ ಒಳ್ಳೆಯ ರೀತಿಯ ಫಲಗಳು ಸಿಗುತ್ತೆ. ಒಂದು ಮನೆ ಕಡೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಹೇಳಿರ್ತಕ್ಕಂಥ ಪರಿಹಾರಗಳು ಮಾಡಿ ಸುಫಲ ಸಿಗುತ್ತೆ. ನಿಮ್ಮೆಲ್ಲರಿಗೂ ಕೂಡ ಇಷ್ಟ ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.